ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂದರೆ ಥರ್ಸ್ಡೇ ಮತ್ತು ಫ್ರೈಡೇ ಆ ವ್ಲಾಗನ್ನು ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೈಡೇ ತುಂಬ ವೀಡಿಯೋನ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಬ್ಯುಸಿಯಾಗಿದೆ. ಬಿಕಾಸ್ ನಾನು ಒಬ್ಬಳೇ ಇರೋದ್ರಿಂದ, ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡೋದ್ರಿಂದ ವೀಡಿಯೋಸ್ ಅಷ್ಟು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡು ರೈಲ್ವೆ ಸ್ಟೇಷನಿಗೆ ಬಂದಿದ್ದರು, ಅವ್ರನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದೆ. ಅವ್ರು ಬ್ಯಾಂಗ್ಳೂರಲ್ಲಿ ಡ್ಯೂಟಿ ಮಾಡೋ ಅಂಥದ್ದು. ಹಾಗೆ ನನ್ನ ಮಗಳು ಬರಬೇಡ ಅಂದ್ರೂ ಸಹ ಹಠ ಮಾಡ್ಕೊಂಡು ಬಂದು ಡ್ಯಾಡಿನ ನೋಡೋಕ್ಕೆ ನಾನು ಬರ್ತೀನಿ ಕರ್ಕೊಂಬರೋಕ್ಕೆ ಅಂತ. ಅವ್ರ ಪಪ್ಪ ಬರೋದನ್ನೇ ಕಾಯ್ತಾ ಇರ್ತಾಳೆ, ತುದಿಗಾಲಲ್ಲಿ ನಿಂತಿರ್ತಾಳೆ ಅವ್ರ ಡ್ಯಾಡಿನ ನೋಡೋದಕ್ಕೆ. ಹಾಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ಲು. ಆ ಐಸ್ ಕ್ರೀಮ್ ಪಾರ್ಲರ್ ಬಂದು ಅಂದರೆ ಆ ಬೇಕ್ರಿ ಬಂದು ಮುಕುಂದ ಬೇಕ್ರಿ ಅಂತ, ನನ್ನ ಮಗಳು ಸ್ಕೂಲ್ ಹತ್ರನೇ ಇರೋದು, ನಿಯರ್ ಇರೋದು. ನಾನು ಸ್ಕೂಲಿಂದ ಪಿಕ್ ಮಾಡಬೇಕಾರ್ಲೆಲ್ಲ ಅಲ್ಲಿ ಹೋಗಿ ಆ ಬೇಕ್ರಿಲಿ ಹೋಗಿ ಅಮೂಲ್ ಐಸ್ ಕ್ರೀಮ್ ಅದು ತೆಗೆಸ್ಕೊತಾಳೆ. ಯಾವಾಗ್ಲೂ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾಳೆ. ತುಂಬ ಚೆನ್ನಾಗಿರುತ್ತೆ ಅಮೂಲ್ ಅವ್ರದ್ದು. ಹಾಗೆ ಆ ಬೇಕ್ರಿದೊಂದು ವ್ಯೂನ ನಿಮ್ಗೆ ಹಾಕಿದ್ದೀನಿ. ಪ್ರತಿಯೊಂದೂ ಸಹ ಸಿಗುತ್ತೆ ನಿಮಗೆ ಆ ಬೇಕ್ರಿಯಲ್ಲಿ. ಹಾಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅವಳಂತೂ ಐಸ್ ಕ್ರೀಮ್ ಯಾವ್ದು ತೊಗೋಬೇಕು ಅಂತ ಸೆಲೆಕ್ಷನ್ ಮಾಡೋದ್ರಲ್ಲೇ ಇದ್ಲು. ಲಾಸ್ಟಿಗೆ ಬಟರ್ ಸ್ಕ್ವಾಚ್ದು ಒಂದು ಐಸ್ ಕ್ರೀಮ್ ತೊಗೊಂಡು, ಎರಡು ಅವ್ರ ಅಕ್ಕಂಗೆ ಮತ್ತು ಅವಳಿಗೆ. ನಾನು ಡ್ರೈ ಫ್ರೂಟ್ಸ್ ಲಡ್ಡು ತೊಗೊಂಡೆ. ಇದು ನೋಡಿ, ಇದು ಹಿಮ್ಸ್ ಹಾಸ್ಪಿಟಲ್ಲು ನಮ್ಮ ಹಾಸನಲ್ಲಿ ಇರೋವಂಥದ್ದು. ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನಾವು ಹಾಸನಲ್ಲಿರೋದು. ಇದೇನು ಕಾಣಿಸ್ತದೆ ಇದುವರೆಗೂ ನನಗೆ ಗೊತ್ತಿಲ್ಲ ಅದೇನು ಅಂತ. ಹಾಗೆ ಅಲ್ಲಿಂದ ಬಂದು ನಾನು ರೇಷ್ಮೆ ಸಾರಿಗಳನ್ನು ವಾಶಿಗೆ ಹಾಕಬೇಕಾಗಿತ್ತು. ಬಿಕಾಸ್ ನನಗೆ ಒಂದು ಸಲ 2 ಸಲ ಹಾಕಿದ್ರೆ ಅದನ್ನು ಮತ್ತೆ ವೇರ್ ಮಾಡಲಿಕ್ಕೆ ನನಗೆ ಇಷ್ಟನೇ ಆಗಲ್ಲ, ಏನೋ ಒಂಥರ ಮಡಿ ಅನಿಸಲ್ಲ. ಸೊ ಪೂಜೆಗೆ ಹಾಕೋಬೇಕಾಗಿರೋದ್ರಿಂದ ಸ್ವಲ್ಪ ವಾಶ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದೆರಡನ್ನೂ ಸಹ ಆ ಬ್ಲೂ ಕಲರ್ದು ನಂದು ದಾರಾ ಮುಹೂರ್ತ ಸಾರಿ, ನನ್ನ ಮದುವೆದು. ಇನ್ನೊಂದು ಗ್ರೀನ್ ಕಲರ್ ಏನು ನೋಡ್ತಾ ಇದ್ದೀರಾ, ಅದು ನಂದು ರಿಸೆಪ್ಷನ್ ಸಾರಿ. ಬ್ಯಾಂಗ್ಳೂರಲ್ಲಿ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿರೋ ಅಂಥದ್ದು. ಅದು ಎರಡೂ ಸಹ ತುಂಬಾ ರೀಸನಬಲ್ ರೇಟಿಗೆ ನನಗೆ ಚಿಕ್ಕಪೇಟೆಯಲ್ಲಿ ಸಾರಿಗಳು ಸಿಕ್ತು. ನಾನೆಲ್ಲೂ ಆ ಥರ ನೋಡೇ ಇಲ್ಲ, ಅಷ್ಟು ಕಡಿಮೆ ಬೆಲೆಗೆ ಸಿಗೋದನ್ನ. ಹೋಲ್ಸೇಲ್ ಅಂಗಡಿಗಳಲ್ವಾ. ಹಾಕ್ತಾಯಿದ್ದೀನಿ. ನಾನು 2 ಟೈಮ್ಸ್ ವೇರ್ ಮಾಡ್ತೀನಿ ಈ ಸಾರಿನ, ಮತ್ತೆ ಹಾಕಲಿಕ್ಕೆ ಮನಸ್ಸೇ ಬರಲ್ಲ. ಸೊ ಹಾಗಾಗಿ ಒಂದಿನ ಒಂದು 4 ಸಾರಿನ ಒಟ್ಟಿಗೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಅಂದರೆ ಬಣ್ಣ ಬಿಡಲ್ಲ, ಯಾಕಂದರೆ ಇದು ಈ ಸಿಲ್ಕ್ಸ್ ಮೆಟೀರಿಯಲ್ಸ್ನ ವಾಶ್ ಮಾಡೋದಕ್ಕೆ ನೀರಿನ ಬಿಸಿ ಮಾಡ್ಕೊಳ್ಳಲ್ಲ ವಾಷಿಂಗ್ ಮಷೀನು. ಸೊ ಕೋಲ್ಡ್ ವಾಟರಲ್ಲೇ ಇದು ವಾಶ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸಾರಿಗಳಿಗೆ ಏನೂ ಡ್ಯಾಮೇಜ್ ಆಗೋದಿಲ್ಲ. ನಾನು ಆಫ್ಟರ್ ವಾಷಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ವಾಷಿಂಗ್ ಆಗಿದೆ ಅಂತ. ಕೀಪ್ ವಾಚಿಂಗ್. ನೋಡಿ, ನಮ್ಮ ಮನೆಯದು ಬಾಷ್ ಕಂಪನಿಯ ವಾಷಿಂಗ್ ಮಷಿನ್, ಫ್ರಂಟ್ ಲೋಡು. ಸೀರೀಸ್ ಬಂದು 6 ಸೀರೀಸ್. ಇಲ್ಲಿ ಆಪ್ಷನಲ್ ಇದೆ ನೋಡಿ, ಆ್ಯಂಟಿ ರಿಂಕಲ್ಸ್, ರೆಡಿ ಇನ್, ಸ್ಪೀಡ್ ಪರ್ಫೆಕ್ಟ್, ಎಕ್ಸ್ಟ್ರಾ ರೈನ್ಸ್, ಪ್ರೀ ವಾಶ್, ಸ್ಪಿನ್ ಸ್ಪೀಡ್, ಟೆಂಪ್ರೇಚರ್ ಆ್ಯಂಡ್ ಐಡೋಸ್. 9 kgದು ನೋಡಿ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಕಾಟನ್ 60 ಡಿಗ್ರಿ ಲೇಬಲ್ಸ್ ಆ್ಯಂಡ್ ಸಿಂಥೆಟಿಕ್, ಮಿಕ್ಸ್ ಲೋಡ್, ಡೆಲಿಕೇಟೆಡ್ ಆ್ಯಂಡ್ ಸಿಲ್ಕ್ ಅಂತ ಇರುತ್ತೆ ಅಲ್ವಾ. ಈ ಆಪ್ಷನ್ಗೆ ನಾನು ಏನು ಮಾಡ್ತೀನಿ, ಅದನ್ನು ಸೆಟ್ ಮಾಡಿಕೊಂಡು ವಾಷಿಂಗ್ ಮಷಿನ್ಗೆ ಹಾಕ್ತೀನಿ. ನೋಡಿ, ಆಲ್ರೆಡಿ ಒಂದು ಸಾರಿ ಹಾಕಿದ್ದೀನಿ ಗ್ರೀನ್ ಕಲರು. ಇದೆಲ್ಲ ರೇಷ್ಮೆ ಸಾರಿನೇ. ನೋಡ್ತಿದ್ದೀರಾ ಅಲ್ವಾ, ಇಲ್ಲಿ ಸಿಲ್ಕ್ಗೆ ನಾನು ಕ್ಲಿಕ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಟೆಂಪ್ರೇಚರನ್ನು ನೀವು ಸೆಟ್ ಮಾಡ್ಕೋಬೋದು. ಸಿಲ್ಕ್ ಸಾರಿನ ಡೆಲಿಕೇಟ್ಸ್ ಆ್ಯಂಡ್ ಸಿಲ್ಕ್ ಅಂತ ಇರುತ್ತೆ ಅಲ್ವಾ. ಸೊ ನೋಡಿ, ಇಲ್ಲಿ ಟೆಂಪ್ರೇಚರು ನಾರ್ಮಲ್ ನೀವು ಮಿಕ್ಸ್ ಲೋಡ್ ಹಾಕುವಾಗ ಇಲ್ಲಿ ಟೆಂಪ್ರೇಚರ್ ಎಷ್ಟಾಗುತ್ತೆ, 40 ಡಿಗ್ರಿ ಇರುತ್ತೆ. ಸಿಲ್ಕ್ನ ನೀವು ಹಾಕಿದಾಗ ಇಲ್ಲಿ ಏನಿರುತ್ತೆ, ಕೂಲ್ ವಾಟರಲ್ಲಿ, ಅಂದರೆ ಕೋಲ್ಡ್ ವಾಟರಲ್ಲಿ ಇದು ಕ್ಲೀನ್ ಮಾಡಿಕೊಳ್ಳುತ್ತೆ. ಹಾಗೆ ನಿಮಗೆ 40 ಮಿನಿಟ್ಸ್ ತಗೊಳುತ್ತೆ ಅದು ಕ್ಲೀನ್ ಆಗೋದಕ್ಕೆ. ಫ್ರೆಂಡ್ಸ್ ನೋಡಿ, ವಾಶ್ ಮಾಡಿ ಒಣಗಾಕಿದ್ದೀನಿ, ಏನೂ ಆಗಿಲ್ಲ ನೋಡಿ. ಹಾಗೆ
ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗಬೇಕು ಅಂತ ನಾನು ರೆಡಿ ಆಗ್ತಾ ಇದ್ದೆ. ಇಲ್ಲಿ ಮೊದಲಿಗೆ ಮಾಯ್ಶ್ಚರೈಸರ್ನ ಮಾಡಿಕೊಂಡೆ, ನಂತರ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿದೆ. ಹೊರಗಡೆ ಬಿಸಿಲಿರೋದ್ರಿಂದ ಸಣ್ಣ ಡ್ಯಾಮೇಜ್ ಆಗಬಾರ್ದು, ಸನ್ಸ್ಕ್ರೀನ್ ಅಂತೂ ಸ್ಕಿಪ್ ಮಾಡಲೇಬೇಡಿ ನಿಮ್ಮ ಮೇಕಪ್ ಲುಕ್ಕಲ್ಲಿ. ಅದೆಲ್ಲ ಸೆಟ್ ಆದಮೇಲೆ ನಾನು ಫೌಂಡೇಶನು ಹಾಗೆ ಮಾಯ್ಶ್ಚರೈಸರು ಹಾಗೆ ಹೈಲೈಟರನ್ನು ಮೂರನ್ನು ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ನಾನು ಯಾವುದೇ ಫಂಕ್ಷನ್ ಇದ್ರೂ ಸಹ, ಮದುವೆ ಆಗಲಿ ಅಥವಾ ನಮ್ಮನೆ ಹಬ್ಬ ಹರಿದಿನಗಳಲ್ಲಿ ನಾನೇ ಮೇಕಪ್ ಮಾಡ್ಕೋತೀನಿ. ಬೇರೆ ಯಾರ ಹತ್ರನೂ ಸಹ ಮೇಕಪ್ ಆರ್ಟಿಸ್ಟ್ ಹತ್ರ ನಾನು ಮಾಡಿಸ್ಕೊಳ್ಳಲ್ಲ. ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ, ಬಟ್ ನನಗೆ ಬೇಸಿಕ್ ಏನು ನಾನು ಹೇಗೆ ಮೇಕಪ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ ಅಷ್ಟೇ. ಹಾಗಾಗಿ ನಾನು ಮಾಡ್ಕೊತೀನಿ. ಐಬ್ರೋಸ್ನ ಫಿಲ್ ಮಾಡಿಕೊಂಡೆ. ನನಗೆ ತುಂಬ ತಿಕ್ ಲೇಯರ್ ಐಬ್ರೋಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಒಬ್ಬೊಬ್ಬರು ಅಭಿರುಚಿ ಒಂದೊಂದು ಥರ ಇರುತ್ತೆ ಅಲ್ವಾ. ಹಾಗೆ ಕಾಂಪ್ಯಾಕ್ಟ್ ಪೌಡರನ್ನು ಅಪ್ಲೈ ಮಾಡಿಕೊಂಡೆ. ನೀವು ಮೇಕಪ್ ಮಾಡುವಾಗ ಕಿವಿ ಮತ್ತು ಕತ್ತನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಂದೂ ಸಹ ಈವನ್ ಆಗಿ ಕಾಣಿಸ್ಬೇಕು. ಕೆಲವರು ಮುಖಕ್ಕೆ ಮಾತ್ರ ಬಳ್ಕೊಂಡಿರ್ತೀರ, ಕುತ್ತಿಗೆ ಮತ್ತು ಕಿವಿ ಹಾಗಾಗಿ ಕಾಣಿಸ್ತಾ ಇರುತ್ತೆ, ಅದು ಚೆಂದ ಕಾಣಿಸಲ್ಲ. ಫೈನಲಿ ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಬೊಟ್ಟನ್ನು ಇಟ್ಕೊಂಡೆ. ಬೊಟ್ಟಿಡಲಿಲ್ಲ ಅಂದ್ರಂತೂ ಇನ್ನು ಮುಸ್ಲಿಮ್ ಥರ ಕಾಣಿಸ್ಬಿಡ್ತೀವಿ ಅಲ್ವಾ. ಹೀಗೆ ಇದೆ ನೋಡಿ ನನ್ನ ಫೈನಲ್ ಲುಕ್. ಹಾಗೆ ಒಂದು ಸಾರಿನ ವೇರ್ ಮಾಡಿಕೊಂಡು, ಒಂದು ಲಾಂಗ್ ನೆಕ್ಲೆಸನ್ನು ಹಾಕ್ಕೊಂಡು, ಒಂದು ದೊಡ್ಡ ಹ್ಯಾಂಗಿಂಗ್ಸನ್ನು ಹಾಕ್ಕೊಂಡು ರೆಡಿ ಆದೆ. ಹಬ್ಬ ಹರಿದಿನಗಳಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಈ ಥರ ಸೀರೆ ಉಟ್ಕೊಳ್ಳೋದು, ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದಂದ್ರೂ ಅಂತೂ ಇನ್ನೂ ನನಗಂತೂ ತುಂಬಾ ಖುಷಿ. ಹೀಗಿದೆ ನಮ್ಮನೆ ಡೆಕೋರೇಷನ್ನು. ಒಬ್ಬಳೇ ಎಲ್ಲ ಕೆಲಸ ಮಾಡೋದ್ರಿಂದ ತುಂಬ ಟಯರ್ಡ್ ಆಗಿತ್ತು ನನಗಂತೂ. ನನ್ನ ಹಸ್ಬೆಂಡು ನೈಟ್ ಡ್ಯೂಟಿ ಮುಗಿಸ್ಕೊಬಂದಿರೋದ್ರಿಂದ ಅವ್ರನ್ನ ಏಳಿಸ್ಲಿಕ್ಕೆ ಹೋಗಿಲ್ಲ, ತುಂಬ ಪಾಪ ಟಯರ್ಡ್ ಆಗಿದ್ದರು. ನಮಗೆ ಒಂದಿನ ನಿದ್ದೆ ಕೆಟ್ಟರೆ ನಿದ್ರೆ ಅಂತೂ ಎಳೀತಾ ಇರುತ್ತೆ ಮಾರ್ನಿಂಗ್ ಟೈಮ್ ಅಂತೂ. ಅದಕ್ಕೆ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಲಿಲ್ಲ, ಮಲಗಿದ್ರು. ಸೊ ನಾನು ಬೆಳಿಗ್ಗೆ 3 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ನಂತರ ನನ್ನ ಹಸ್ಬೆಂಡ್ ಮನೆಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋದ್ವಿ. ಅವರಂತೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಬಟ್ ಎಷ್ಟು ಟೈಮ್ ತೊಗೊಂಡು ಮಾಡಿದರು ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿಗೆ ಅವರು 20 ಇಯರ್ಸಿಂದನೂ ಗೊತ್ತು. ನನ್ನ ಹಸ್ಬೆಂಡ್ ಮತ್ತು ಆ ಅಣ್ಣನೂ ಸಹ ಇಬ್ಬರು ಕ್ಲಾಸ್ಮೇಟ್ಸು, ಡಿಗ್ರಿ ಕ್ಲಾಸ್ಮೇಟ್ಸು, ತುಂಬ ಕ್ಲೋಸ್ ಫ್ರೆಂಡು ನನ್ನ ಹಸ್ಬೆಂಡ್ಗೆ. ಅವ್ರ ಮನೆ ಮತ್ತು ನಮ್ಮ ಮನೆಯವರು ಫ್ರೆಂಡ್ಸ್ ಅಂತಲೇ ಫೀಲ್ ಆಗಲ್ಲ, ತುಂಬ ಫ್ಯಾಮಿಲಿ ಥರ ಫೀಲ್ ಅನಿಸುತ್ತೆ ನನಗೆ. ಬಿಕಾಸ್ ಅವರು ಅದೇ ಥರ ಕೇರ್ ಮಾಡ್ತಾರೆ ನಮ್ಮ ಫ್ಯಾಮಿಲಿಯವರನ್ನು. ಅವ್ರ ಮನೆಯಲ್ಲಿ ಅವರ ಸಿಸ್ಟರು ಬಂದಿದ್ದರು, ಮಕ್ಕಳೆಲ್ಲ ಬಂದಿದ್ದರು, ಪೂಜೆ ಮಾಡ್ತಾಯಿದ್ರು. ಹಾಗೆ ಒಂದು ವೀಡಿಯೋನ ಮಾಡ್ಕೊತಾ ಇದ್ದೆ. ಅವ್ರು ಹೇಳ್ತಾಯಿದ್ರು, ಅಯ್ಯೋ ನಮ್ಮನ್ನೆಲ್ಲ ತೋರಿಸ್ಬೇಡಿ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಇದೇ ಡ್ರೆಸ್ಸಲ್ಲಿ, ಸಕ್ಕತ್ತಾಗೆ ಕಾಣಿಸ್ತಿದ್ದಾರೆ ಸುಮ್ಮನೆ ಇದರಲ್ಲೇ. ಕೆಲವೊಬ್ಬರಿಗೆ ನಾನು ವೀಡಿಯೋ ಮಾಡ್ತೀನಿ, ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಅವ್ರು ಕೇಳ್ತಾ ಇದ್ರು ಸಿಸ್ಟರ್ ಯೂಟ್ಯೂಬ್ ಚಾನೆಲ್ ಇದೆಯಾ ಅಂತ. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಶ್ರೀಕಾಂತ್ ಅಣ್ಣಗೆ ವೀಡಿಯೋ ಮಾಡಿ ಅಂತ ಕೊಟ್ಟರೆ ಅವರು ರಿಟರ್ನ್ ಈ ಥರ ರೊಟೇಟ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅವ್ರ ಮನೇಲಿ ಹೋಗಿ ನಾವು ತಿಂಡಿಯನ್ನು ತಿಂದ್ವಿ. ಅವ್ರ ಮನೆ ಇಂಟೀರಿಯರ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಹಾಗೆ ಡಿಸಿಪ್ಲಿನ್ ಆಗಿ ನೀಟಾಗಿ ಇಟ್ಟಿದ್ದಾರೆ ಪ್ರತಿಯೊಂದನ್ನು ಸಹ. ನಾನೇ ಕ್ಲೀನ್ ಅಂದರೆ ಅವರು ನನಗಿಂತಲೇ ತುಂಬಾ ಕ್ಲೀನು, ನೀಟಾಗಿ ಇಟ್ಟಿದ್ರು ಎಲ್ಲೂ ಸಹ. ತುಂಬಾ ಖುಷಿಯಾಯಿತು. ಅವ್ರ ಮನೆಗೆ ಪ್ರತಿ ಸಲ ಹೋದಾಗ್ಲೂ ಸಹ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅವರೇನೆ ನನ್ನ ಹಸ್ಬೆಂಡ್ ಫ್ರೆಂಡು ಶ್ರೀಕಾಂತ್ ಅಣ್ಣ ಅಂತ. ವೈಟ್ ಕಲರ್ ಪಂಚೆ ಹಾಕಿದ್ರು ನನ್ನ ಹಸ್ಬೆಂಡು. ದೇವ್ರ ಮನೆಯೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹಾಗೆ ಬಿಸಿಬೇಳೆ ಬಾತನ್ನ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ ತಿಂದ್ವಿ. ಇಲ್ಲಿಗೆ ನನ್ನ ವ್ಲಾಗ್ ಮುಗಿದಿದೆ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್.